ಸಾರ್ವಜನಿಕರಲ್ಲಿ ನನ್ನದೊಂದು ವಿನಂತಿ. ನಾನು ಪುಂಡ್ಲಿಕ್ ಶಾನ್ಭಾಗ್, ಪ್ರಿನ್ಸಿಪಾಲ್ ಶ್ರೀ ಸೋಮನಾಥ್ ITI ಬಿಣ್ಗ. ನನ್ನ ಪ್ರೀತಿಯ ಸ್ನೇಹಿತರೆ, ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾನು ರಸ್ತೆ ಸುರಕ್ಷತೆ ಮತ್ತು ಹೆಲ್ಮೆಟ್ ಎನ್ನುವಂಥ ಒಂದು ಮಹತ್ವದ ವಿಷಯದ ಬಗ್ಗೆ 4 ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಸ್ತೆ ನಮ್ಮೆಲ್ಲರ ಜೀವನದ ಒಂದು ಭಾಗ. ಆದರೆ ಅಜಾಗರೂಕತೆ ಇದ್ದರೆ ಅದೇ ರಸ್ತೆ ಅಪಾಯದ ದಾರಿಯಾಗ್ತದೆ. ರಸ್ತೆ ಅಪಘಾತಗಳು ವಿಧಿಯಲ್ಲ, ಅವು ನಮ್ಮ ನಿರ್ಲಕ್ಷ್ಯದ ಫಲಿತಾಂಶ. ಪ್ರತಿದಿನ ನಾವು ಸುದ್ದಿಯಲ್ಲಿ ಅಪಘಾತಗಳ ಸುದ್ದಿ ಕೇಳ್ತೇವೆ. ವೇಗ ಮಿತಿ ಮೀರುವಿಕೆ, ಮೊಬೈಲ್ ಬಳಸ್ತಾ ಚಾಲನೆ, ಮದ್ಯಪಾನ ಮಾಡಿ ವಾಹನ ಓಡಿಸೋದು, ಸಂಚಾರ ಸಂಕೇತಗಳನ್ನು ಪಾಲಿಸದೇ ಹೋಗುವುದು, ಇವೆಲ್ಲವೂ ಜೀವಕ್ಕೆ ನಾವೇ ಆಹ್ವಾನ ನೀಡುವಂಥ ತಪ್ಪುಗಳು. ಒಂದು ಕ್ಷಣದ ಆತುರ, ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಸಂಪೂರ್ಣ ಕುಟುಂಬದ ಜೀವನವನ್ನೇ ಕತ್ತಲೆಗೆ ತಳ್ಳುತ್ತದೆ. ಸಂಚಾರ ನಿಯಮಗಳು ಶಿಕ್ಷೆಗಾಗಿ ಅಲ್ಲ, ನಮ್ಮ ರಕ್ಷಣೆಗೆ. ದ್ವಿಚಕ್ರ ವಾಹನ ಚಾಲಕರು ಮತ್ತು ಪ್ರಯಾಣಿಕರು ಇಬ್ಬರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. 4 ಚಕ್ರ ವಾಹನದಲ್ಲಿರುವವರು ಮುಂದೆ ಹಾಗೂ ಹಿಂದೆ ಕೂತಿರುವವರು ಸೀಟ್ ಬೆಲ್ಟ್ ಕಟ್ಕೊಳ್ಬೇಕು. ಪಾದಚಾರಿಗಳಿಗೆ ರಸ್ತೆ ದಾಟಲು ಆದ್ಯತೆ ಕೊಡಿ. ಲೇನ್ ಶಿಸ್ತನ್ನು ಪಾಲನೆ ಮಾಡಿ. ಹಾರ್ನನ್ನು ಅನಾವಶ್ಯಕವಾಗಿ ಬಳಸಬೇಡಿ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕೇವಲ ಕಾನೂನಲ್ಲ, ಅವು ಜೀವ ಉಳಿಸುವಂಥ ಸಾಧನಗಳು. ನನಗೆ ಏನೂ ಆಗಲ್ಲ ಎಂಬ ಅಹಂಕಾರನೇ ಅಪಾಯದ ಆರಂಭ. ನಮ್ಮನ್ನು ಮನೆಗೆ ಕಾಯುತ್ತಿರುವ ನಮ್ಮ ತಂದೆ ತಾಯಿ, ಪತ್ನಿ, ಮಕ್ಕಳು ಮತ್ತು ನಮ್ಮ ಕನಸುಗಳನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿದೆ. ನಾವು ಇಂದು ಜವಾಬ್ದಾರಿಯುತ ನಾಗರಿಕರಾಗುವ ನಿರ್ಧಾರ ತೆಗೆದುಕೊಂಡ್ರೆ ನಾಳೆ ಅಪಘಾತ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ವೇಗ ಕಡಿಮೆ ಮಾಡಿ, ನಿಯಮ ಪಾಲನೆ ಮಾಡಿ, ಸುರಕ್ಷತೆಯನ್ನು ಮೊದಲನೇ ಸ್ಥಾನದಲ್ಲಿಡಿ. ರಸ್ತೆ ಸುರಕ್ಷತೆ ಪಾಲಿಸಿದರೆ ಜೀವ ಉಳಿಯುತ್ತದೆ, ನಮ್ಮ ಭವಿಷ್ಯ ಬೆಳಗ್ತದೆ. ನೋ ಹೆಲ್ಮೆಟ್, ನೋ ರೈಡ್. ಪ್ರೊಟೆಕ್ಟ್ ಯುವರ್ ಹೆಡ್, ಸೇವ್ ಯುವರ್ ಲೈಫ್. ಹೆಲ್ಮೆಟ್ ಆನ್, ಟೆನ್ಷನ್ ಗಾನ್. ರೈಡ್ ಸ್ಮಾರ್ಟ್, ವೇರ್ ಎ ಹೆಲ್ಮೆಟ್. ಧನ್ಯವಾದ.